ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ದೀಪಾ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಫಾರ್ಮುಲಾ ಪ್ರಕಾರ ಎದೆ ಸುತ್ತಳತೆ ಮತ್ತು ಸೊಂಟದ ಸುತ್ತಳತೆ ಮೆಜರ್ಮೆಂಟ್ ಚಾರ್ಟನ್ನು ಕೊಡ್ತಾ ಇದ್ದೇನೆ. ಹಾಗೆ ಈ ವಿಡಿಯೋ ಕೊನೆವರೆಗೂ ನೋಡಿ. ಹೊಸದಾಗಿ ಟೈಲರಿಂಗ್ ಕ್ಲಾಸ್ ಕಲಿಯೋರಿಗೆ ಈ ವಿಡಿಯೋ ತುಂಬ ಯೂಸ್ ಆಗುತ್ತೆ. ಹಾಗಾಗಿ ಈ ವಿಡಿಯೋ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಒಂದು ನೋಟ್ಬುಕ್, ಒಂದು ಪೆನ್ ತೊಗೊಂಡು ಈ ಚಾರ್ಟ್ನೆಲ್ಲ ಬುಕ್ಕಿನಲ್ಲಿ ನೀಟಾಗಿ ಬರೆದಿಡಿ. ಫ್ರೆಂಡ್ಸ್, ನಾನು ಈ ಚಾರ್ಟಲ್ಲಿ 2 ಭಾಗ ಮಾಡಿದ್ದೇನೆ. ಮೊದಲನೇದಾಗಿ ಪೂರ್ತಿ ಎದೆ ಸುತ್ತಳತೆ ಒಂದು ಭಾಗ ಮಾಡಿದ್ದೇನೆ, ಹಾಗೆ ಪೂರ್ತಿ ಸೊಂಟದ ಸುತ್ತಳತೆ ಮತ್ತೊಂದು ಭಾಗ ಮಾಡಿದ್ದೇನೆ. ಫ್ರೆಂಡ್ಸ್, ನೀವು ಬ್ಲೌಸ್ ಕಟಿಂಗ್ ಮಾಡಬೇಕಾದ್ರೆ ಇವೆರಡು ಮೆಥಡು ಮೇನ್ ಇಂಪಾರ್ಟೆಂಟ್ ಆಗಿದೆ. ಮೊದಲನೇದಾಗಿ ನೋಡಿ ಬಾಡಿ ಮೆಜರ್ಮೆಂಟ್, ಆನಂತರ ಬ್ಲೌಸ್ ಮೆಜರ್ಮೆಂಟ್. ಈ 2 ಮೆಥಡ್ ನಿಮಗೆ ಗೊತ್ತಿದ್ರೆ ಸಾಕು, ನೀವು ಆರಾಮಾಗಿ ಬ್ಲೌಸ್ ಕಟಿಂಗ್ ಮಾಡ್ಬೋದು. ಫ್ರೆಂಡ್ಸ್, ಬಾಡಿ ಮೆಜರ್ಮೆಂಟ್ ತೊಗೊಂಡು ಅಳತೆ ಮಾಡಿ ಬ್ಲೌಸ್ ಸ್ಟಿಚ್ ಮಾಡಂತಂದರೆ ನೀವು ಆ ಪರ್ಸನ್ದು ಪೂರ್ತಿ ಎದೆ ಸುತ್ತಳತೆನ ಅಳತೆ ಮಾಡಬೇಕು. ಪೂರ್ತಿ ಎದೆ ಸುತ್ತಳತೆ ಎಷ್ಟು ಇಂಚ್ ಬರುತ್ತೆ ಅಂತ ನೋಡಿಕೊಂಡು ಆ ನಂತರ ಬ್ಲೌಸ್ ಕಟಿಂಗ್ ಮಾಡಬೇಕು. ಫ್ರೆಂಡ್ಸ್, ನಾನು ನಿಮಗೆ ಬಾಡಿ ಮೆಜರ್ಮೆಂಟ್ ಪ್ರಕಾರ ಅಳತೆ ಮಾಡಿದಾಗ ಅವರು ಎದೆ ಸುತ್ತಳತೆ ಎಷ್ಟು ಇಂಚ್ ಬರುತ್ತೆ ನೋಡಿಕೊಂಡು ಅದೇ ಪ್ರಕಾರ ಸೊಂಟದ ಸುತ್ತಳತೆ ಎಷ್ಟು ಬರುತ್ತೆ ಅಂತ ಈ ಚಾರ್ಟಲ್ಲಿ ನಿಮಗೆ ಎಕ್ಸಾಂಪಲ್ ಆಗಿ ತಿಳಿಸ್ಕೊಡ್ತೇನೆ ನೋಡಿ ಫ್ರೆಂಡ್ಸ್. ಪೂರ್ತಿ ಎದೆ ಸುತ್ತಳತೆ ಎಕ್ಸಾಂಪಲ್ ಆಗಿ 24 ಇಂಚ್ ಬಂದರೆ ಅದರಲ್ಲಿ ನಾವು 4 ಭಾಗವಾಗಿ ಮಾಡಬೇಕು. 1ನೇ ಭಾಗ 6 ಇಂಚ್ ಬರುತ್ತೆ. ಆನಂತರ 24 ಇಂಚು ಎದೆ ಸುತ್ತಳತೆ ಇದ್ದರೆ 19 ಇಂಚು ಸೊಂಟದ ಸುತ್ತಳತೆ ಬರುತ್ತೆ. ಅದನ್ನು ಅಷ್ಟೇ ನಾವು 4 ಭಾಗವಾಗಿ ಮಾಡಬೇಕು. ಅದರಲ್ಲಿ 1ನೇ ಭಾಗ 4.25 ಇಂಚ್ ಬರುತ್ತೆ. ಇದೇ ರೀತಿ ನಾನು ಈ ಚಾರ್ಟಲ್ಲಿ 24 ಇಂಚಿಂದ 50 ಇಂಚ್ವರೆಗೂ ಬರೆದಿದ್ದೇನೆ. ಇದು ನಿಮಗೆ ಇವಾಗ ಅರ್ಥ ಆಯಿತು ಅಂದ್ಕೊಂಡಿದ್ದೇನೆ. ನೋಡಿ ಫ್ರೆಂಡ್ಸ್, ನಿಮಗೆ ಬ್ಲೌಸ್ ಮೆಜರ್ಮೆಂಟ್ ಅಳತೆ ಕೊಟ್ಟಾಗ ನೀವೇನು ಮಾಡಬೇಕಂತಂದರೆ ಅದರಲ್ಲಿ ಪೂರ್ತಿ ಸೊಂಟದ ಸುತ್ತಳತೆನ ಅಳತೆ ಮಾಡಿ ನೋಡಬೇಕು. ಫ್ರೆಂಡ್ಸ್, ಬಿಗ್ನರ್ಸಿಗೆ ಬ್ಲೌಸಲ್ಲಿ ಎದೆ ಸುತ್ತಳತೆ ಅಳತೆ ಮಾಡೋದು ಗೊತ್ತಾಗೋದಿಲ್ಲ, ಹಾಗೆ ಅಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ. ಹಾಗಾಗಿ ನೀವು ಬ್ಲೌಸ್ ಮೆಜರ್ಮೆಂಟ್ ಕೊಟ್ಟಾಗ ಆ ಪರ್ಸನ್ದು ಬ್ಲೌಸ್ ನೀವು ಪೂರ್ತಿ ಸೊಂಟದ ಸುತ್ತಳತೆನ ಟೇಪ್ ತೊಗೊಂಡು ಅಳತೆ ಮಾಡಿ ಅದು ಎಷ್ಟು ಇಂಚ್ ಬರುತ್ತೆ ನೋಡಿಕೊಂಡು ಅಂತ ಈ ಚಾರ್ಟ್ ನೋಡಬೇಕು. ಈ ಚಾರ್ಟಲ್ಲಿ ನಿಮಗೆ ಸೊಂಟದ ಸುತ್ತಳತೆ ಎಷ್ಟು ಇಂಚ್ ಬಂದಿದೆ ಅಂತ ನೋಡ್ಕೊಳ್ಳಿ. ಮತ್ತು ಇವಾಗ ನಿಮಗೆ ಈ ಚಾರ್ಟಲ್ಲಿ ನಾನು ತಿಳಿಸ್ತೇನೆ ನೋಡಿ ಫ್ರೆಂಡ್ಸ್. ನಿಮ್ಮ ಬ್ಲೌಸ್ ಅಳತೆ ಮಾಡಿದಾಗ ಸೊಂಟದ ಸುತ್ತಳತೆ 19 ಇಂಚ್ ಬಂದರೆ ಅದು ಎದೆ ಸುತ್ತಳತೆ 24 ಇಂಚೇ ಬರುತ್ತೆ. ಹಾಗೆ 24 ಇಂಚು ಎದೆ ಸುತ್ತಳತೆ ಬಂದಾಗ ಸೊಂಟದ ಸುತ್ತಳತೆ 19 ಇಂಚನ್ನು ಬರುತ್ತೆ. ಫ್ರೆಂಡ್ಸ್, ನಿಮಗೆ ಈ ಚಾರ್ಟಲ್ಲಿ ಏನಾದರೂ ಡೌಟ್ ಇದ್ದರೆ ಮೊದಲೇದಾಗಿ ನೀವು ನಿಮ್ಮ ಅಳತೆ ಬ್ಲೌಸ್ ತೊಗೊಂಡು ಪೂರ್ತಿ ಸೊಂಟದ ಸುತ್ತಳತೆಯನ್ನು ಅಳತೆ ಮಾಡಿ ನೋಡಿ. ಆನಂತರ ನಿಮ್ಮ ಬಾಡಿ ಮೆಜರ್ಮೆಂಟ್ ತೊಗೊಂಡು ಅಳತೆ ಮಾಡಿ ನೋಡಿ. ಆನಂತರ ಈ ಚಾರ್ಟಿಗೆ ನೀವು ಕಂಪೇರ್ ಮಾಡಿ ನೋಡಿ. ಕರೆಕ್ಟಾಗಿದ್ದರೆ ಈ ಚಾರ್ಟನ್ನು ನೀವು ಕಂಟಿನ್ಯೂ ಮಾಡಿ. ಹಾಗೆ 25 ಇಂಚು ಎದೆ ಸುತ್ತಳತೆ ಬಂದರೆ ಅದನ್ನು 4 ಭಾಗ ಮಾಡಿದಾಗ ನಮಗೆ 6.25 ಇಂಚ್ ಬರುತ್ತೆ. ಆನಂತರ ಸೊಂಟದ ಸುತ್ತಳತೆ ನೋಡಿ, 25 ಇಂಚು ಎದೆ ಸುತ್ತಳತೆ ಇದ್ದರೆ ಸೊಂಟದ ಸುತ್ತಳತೆ 20 ಇಂಚ್ ಬರುತ್ತೆ. ಅಂಥದ್ದನ್ನು 4 ಭಾಗ ಮಾಡಿದಾಗ 5 ಇಂಚ್ ಆಗುತ್ತೆ. ಇದೇ ರೀತಿ ನಾನು ಸೀರಿಯಲ್ಲಾಗಿ ಬರೆದಿದ್ದೇನೆ. ಹಾಗೆ ಫ್ರೆಂಡ್ಸ್, ನನಗೆ ಈ ಚಾರ್ಟಿಂದ ತುಂಬ ಯೂಸ್ ಆಗಿದೆ. ಹಾಗೆ ನಂದು ಒಂದು ಟೈಲರಿಂಗ್ ಕ್ಲಾಸ್ ಇದೆ. ನಾನು ಅಲ್ಲಿ ಬರುವಂಥ ಸ್ಟೂಡೆಂಟ್ ಮೇಲೆ ಮೊದಲು ಪ್ರಯೋಗ ಮಾಡಿ ಪ್ರಾಕ್ಟೀಸ್ ಮಾಡಿಸಿ ಅಲ್ಲಿ ಬ್ಲೌಸ್ ಕರೆಕ್ಟಾಗಿ ಬಂದರೆ ಆನಂತರ ನಿಮಗೆ ನಾನು ವಿಡಿಯೋ ಶೇರ್ ಮಾಡ್ತೇನೆ. ಹಾಗೆ ಸುಮ್ಮನೆ ನಾನು ಯಾವ ವಿಡಿಯೋನೂ ಮಾಡೋದಿಲ್ಲ. ಒಂದ್ಸಲ ನಮ್ಮ ಚಾನಲಲ್ಲಿರುವಂಥ ಎಲ್ಲ ವಿಡಿಯೋನು ಒಂದ್ಸಲ ಚೆಕ್ ಮಾಡಿ ಅಲ್ಲಿ ಬರುವಂಥ ಎಲ್ಲ ವಿಡಿಯೋಗಳನ್ನ ನೋಡಿ ನೀವು ಮನೆಯಲ್ಲಿ ಕುಳಿತು ಪ್ರಾಕ್ಟೀಸ್ ಮಾಡಿ ನೀವು ಬ್ಲೌಸ್ ಕಟಿಂಗ್ ಮಾಡೋದನ್ನು ಕಲೀರಿ. ಹಾಗೆ ನಮ್ಮ ಚಾನಲ್ಗೂ ಸಪೋರ್ಟ್ ಮಾಡಿ ನಮ್ಮ ಚಾನಲನ್ನು ಬೆಳೆಸಿ. ಹಾಗೆ ಫ್ರೆಂಡ್ಸ್, ನನಗೆ ಎಷ್ಟು ಸಾಧ್ಯನೋ ಅಷ್ಟು ಈಸಿಯಾಗಿ ನಿಮಗೆ ಬ್ಲೌಸ್ ಕಟಿಂಗ್ ತಿಳಿಸೋದಕ್ಕೆ ನಾನು ಟ್ರೈ ಮಾಡ್ತೇನೆ. ಹಾಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಕೇಳಿ ಫ್ರೆಂಡ್ಸ್, ನಾನು ಅದಕ್ಕೆ ಉತ್ತರ ಕೊಡ್ತೇನೆ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ. ಅಲ್ಲಿವರೆಗೂ ನಿಮಗೆಲ್ಲರಿಗೂ ನಮಸ್ಕಾರ.